ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ರಾಜ್ಯದಲ್ಲಿ ಒಂದು ಕಡೆ ಕನ್ನಡಕ್ಕಾಗಿ ನಾವು ಅನ್ನುವ ಅಭಿಯಾನ ನಡೀತಾ ಇದ್ರೆ ಮತ್ತೊಂದು ಕಡೆ ಕನ್ನಡವೇ ಮಂಗಮಾಯ ಆಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಯಾವುದೇ ಮನ್ನಣೆ ಇಲ್ಲ, ಕನ್ನಡಕ್ಕೆ ಮಹತ್ವ ಇಲ್ಲ, ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ. ಈಗ ಕನ್ನಡಕ್ಕಾಗಿ ನಾವು ಅನ್ನುವಂತಹ ಮಾತಾಡ್ ಕನ್ನಡ ಅಭಿಯಾನ ನಡೀತಾ ಇದೆ. ಆದ್ರೆ ಆ ಕಾರ್ಯಕ್ರಮ ಒಂದ್ ಕಡೆ ಆದ್ರೆ, ಕನ್ನಡದ ಮಹತ್ವ ಸಾರುವಂತಹ ಕಾರ್ಯಕ್ರಮ ಆದ್ರೆ ಅದೇ ಸರ್ಕಾರದ್ದೇ ಮತ್ತೊಂದು ಕಾರ್ಯಕ್ರಮ ಆದ್ರೆ ಆ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಯಾವುದೇ ಮಹತ್ವ ಇಲ್ಲ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮ್ಮೇಳನ ನಡೀತಾ ಇದೆ. ದಕ್ಷಿಣ ಭಾರತದ ಪ್ರವಾಸೋದ್ಯಮ ಸಚಿವರ ಸಮ್ಮೇಳನ ಅದು. ಆ ಸಮ್ಮೇಳನದಲ್ಲಿ ಕನ್ನಡದ ಬಳಕೆ ಅಂತೂ ಇಲ್ವೇ ಇಲ್ಲ. ಕಾರ್ಯಕ್ರಮದ ವೇದಿಕೆ ಹಿಂದಿಮಯ ಆಗಿದೆ, ಇಂಗ್ಲಿಷ್ಮಯ ಆಗಿದೆ. ಡಿಜಿಟಲ್ ಬ್ಯಾನರ್ನಲ್ಲಿ ಒಂದಕ್ಷರವೂ ಕನ್ನಡ ಇಲ್ಲ. ಅಲ್ಲಿ ಕೇಂದ್ರ ಸಚಿವರ ಭಾಷಣವೂ ಕೂಡ ಹಿಂದಿಮಯ ಆಗಿದೆ. ಭಗವಂತ ಖೂಬಾ ಕೂಡ ಹಿಂದಿಯಲ್ಲೇ ಭಾಷಣ ಮಾಡಿದ್ದಾರೆ. ಪ್ರವಾಸೋದ್ಯಮ ಸಚಿವರಾಗಿರುವ ಆನಂದ್ ಸಿಂಗ್ ಅವರು ಇದ್ದ ಸಮ್ಮೇಳನ, ಇಡೀ ಸಮ್ಮೇಳನದಲ್ಲಿ ಕನ್ನಡವನ್ನ ಕಡೆಗಣನೆ ಮಾಡಲಾಗಿದೆ. ಸರ್ಕಾರವೇ ಕನ್ನಡ ಮಾತಾಡಿ ಕನ್ನಡಕ್ಕಾಗಿ ನಾವು ಅನ್ನುವಂತಹ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದೆ. ಆದರೆ ಮತ್ತೊಂದು ಸರ್ಕಾರದ್ದೇ ಕಾರ್ಯಕ್ರಮ, ಪ್ರವಾಸೋದ್ಯಮದ ಕಾರ್ಯಕ್ರಮ ಇದು. ಆ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಯಾವುದೇ ರೀತಿಯಾದಂತಹ ಮಹತ್ವ ಇಲ್ಲ. ಒಂದಕ್ಷರ ಕನ್ನಡ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಮಾತನಾಡೋರಿಲ್ಲ ಅನ್ನುವಂತಹ ಸ್ಥಿತಿ ಅಲ್ಲಿ ಎದುರಾಗಿದೆ. ಇದಕ್ಕೆ ವಿಪರ್ಯಾಸ ಅಂತ ಹೇಳೋದು ನೋಡಿ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರ ಮನಸ್ಸಲ್ಲಿ ಇರಬೇಕು ಅನ್ನೋದು, ನಮ್ಮಲ್ಲೇ ಇರಬೇಕು ಇಂತಹ ಒಂದು ಭಾವನೆ ಅಂತ ಹೇಳೋದಕ್ಕೆ ಇದುವೇ ಒಂದು ಪ್ರತ್ಯಕ್ಷ ಸಾಕ್ಷಿ. ಒಂದ್ ಅಕ್ಷರಲ್ಲಿ ಕಾಣಿಸ್ತಾ ಇಲ್ಲ. ಬೋರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮಾತನಾಡುವವರು ಹಿಂದಿಲಿ ಮಾತನಾಡ್ತಾರೆ, ಭಗವಂತ ಖೂಬಾ ಅವರು ಹಿಂದಿಲಿ ಮಾತಾಡ್ತಾರೆ, ಕೇಂದ್ರ ಸಚಿವರು ಹಿಂದಿಲಿ ಮಾತಾಡ್ತಾರೆ. ಅಟ್ಲೀಸ್ಟ್ ಆ ಬೋರ್ಡ್ ಅಲ್ಲಾದ್ರೂ ಒಂದಕ್ಷರ ಆದ್ರೂ ಕನ್ನಡ ಹಾಕಿದ್ದಾರೆ, ಅದು ಕೂಡ ಇಲ್ಲ. ಕರ್ನಾಟಕದಲ್ಲಿ ಸಮ್ಮೇಳನ ನಡೀತಾ ಇದೆ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಅನೇಕ ಅಭಿಯಾನಗಳು ನಡೀತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಬೇರೆಯದ್ದೇ ರೀತಿ. ಹಾಗಾದ್ರೆ ನಾವು ಯಾರನ್ನ ದೂರೋದು, ಯಾರಿಗೆ ಹೇಳೋದು? ಬೇರೆಯವರನ್ನ ದೂರುವಂತ ಮೊದಲು ನಾವು ನಮ್ಮನ್ನ ಯೋಚನೆ ಮಾಡಬೇಕು. ನಾವು ಕಾರ್ಯಕ್ರಮಗಳು ಮಾಡ್ತಾ ಇರೋ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮತನವನ್ನ ಉಳಿಸ್ಕೊಳ್ಬೇಕು. ಅದು ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲವೂ ಇಂಗ್ಲಿಷ್ಮಯ ಆಗಿದೆ, ಹಿಂದಿಮಯ ಆಗಿದೆ. ಕನ್ನಡದ ಒಂದೇ ಒಂದು ಅಕ್ಷರ ಅಲ್ಲಿ ಕಾಣಿಸ್ತಾ ಇಲ್ಲ. ಮಾತನಾಡೋರು ಕೂಡ ಎಲ್ಲವೂ ಕೂಡ ಹಿಂದಿಯಲ್ಲಿ ಇಂಗ್ಲಿಷ್ನಲ್ಲೇ ಮಾತನಾಡ್ತಾರೆ. ಸಮ್ಮೇಳನದಲ್ಲಿ ಕನ್ನಡದ ಬಳಕೆಯೇ ಇಲ್ಲ. ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮವೇ ಆಗಿರ್ಲಿ, ಆದ್ರೆ ಅಲ್ಲಿ ಕರ್ನಾಟಕ ಅಂತ ಬಂದಂತಹ ಸಂದರ್ಭದಲ್ಲಿ ಕನ್ನಡವನ್ನ ಅಟ್ಲೀಸ್ಟ್ ನಾವೇ ಅಲ್ಲಿ ತೋರಿಸದೆ ಅಥವಾ ನಾವೇ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡದಿದ್ರೆ, ಮನ್ನಣೆಯನ್ನು ಕೊಡದಿದ್ರೆ ಬೇರೆ ರಾಜ್ಯದವ್ರನ್ನ ದೂರಿ ನಾವಿನ್ನು ಏನ್ ಪ್ರಯೋಜನ ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ. ಸಮ್ಮೇಳನವನ್ನ ನಾವು ನೋಡ್ತಾ ಹೋದ್ರೆ, ಮತ್ತೊಂದು ಕಡೆ ಅಭಿಯಾನವನ್ನ ನೋಡ್ತಾ ಹೋದ್ರೆ, ಯಾರಿಗೋಸ್ಕರ ಇಂತಹ ಅಭಿಯಾನ ಮಾಡಬೇಕು, ಯಾದಕ್ಕೋಸ್ಕರ ಈ ಅಭಿಯಾನ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಡೀ ಒಂದು ದೊಡ್ಡ ಮಟ್ಟದ ಅಭಿಯಾನವನ್ನ ಸರ್ಕಾರವೇ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ಸರ್ಕಾರದ್ದೇ ಕಾರ್ಯಕ್ರಮ, ಅಲ್ಲಿರುವಂತಹ ಸಚಿವರುಗಳಿದ್ದಾರೆ, ಕೇಂದ್ರ ಸಚಿವರುಗಳು ಇದ್ದಾರೆ, ಎಲ್ಲರೂ ಇದ್ರೂ ಕೂಡ ಕನ್ನಡವೇ ಅಲ್ಲಿ ಮಂಗಮಾಯ ಆಗಿದೆ. ನೀವೇ ನೋಡಬಹುದು, ನಾವು ಹೇಳುವ ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲ ಬೋರ್ಡ್ ಆಗಿರ್ಬೋದು, ಫ್ಲೆಕ್ಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ಕನ್ನಡ ಅನ್ನೋದು ಒಂದು ವರ್ಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಶರಥ್, ಇದನ್ನೇ ವಿಪರ್ಯಾಸ ಅಂತ ಹೇಳೋದು. ಎಷ್ಟೇ ಪ್ರಯತ್ನ ಪಟ್ಟರು ಮನಸ್ಸಲ್ಲಿ ಇರಬೇಕು ಅಥವಾ ಭಾವನೆಯಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಲ್ಲ, ಅದೇ ಕರ್ನಾಟಕ ಸರ್ಕಾರದ ಅಥವಾ ಮತ್ತೊಂದು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲೇ ನಾವೇ ಅದಕ್ಕೆ ಮನ್ನಣೆ ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ದೂರಿ ಏನ್ ಪ್ರಯೋಜನ? ನವಿತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನವೆಂಬರ್ ತಿಂಗಳು ಪೂರ್ತಿ ಕನ್ನಡವನ್ನೇ ಮಾತಾಡಬೇಕು ಅಂತೇಳಿ ಮಾತಾಡ್ಬೇಕು ಕನ್ನಡ ಎಂಬ ಅಭಿಯಾನವನ್ನ ಮಾಡ್ತಾ ಇದೆ. ಲಕ್ಷ ಜನರಲ್ಲಿ ಕೂಡ ಕನ್ನಡ ಗೀತೆಗಳನ್ನ ಆಡಿಸೋದ್ರ ಮೂಲಕ ಕನ್ನಡವನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡುವ ಪ್ರಯತ್ನ ಸಂಸ್ಕೃತಿ, ಕನ್ನಡ ಮತ್ತು ಸಂಸ್ಕೃತಿ ಮಾಡ್ತಾ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಪ್ರವಾಸೋದ್ಯಮ ಇಲಾಖೆ ಇವತ್ತು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದೆ. ಆದ್ರೆ ಇಲ್ಲಿ ಒಂದ್ ಅಕ್ಷರವೂ ಕೂಡ ಕನ್ನಡ ಕಾಣೋದಿಲ್ಲ, ಒಬ್ರು ಕೂಡ ಕನ್ನಡ ಮಾತಾಡೋದಿಲ್ಲ. ಇಬ್ಬರು ಕನ್ನಡದ ಮಿನಿಸ್ಟರ್ಗಳಿದ್ದಾರೆ. ಒಬ್ರು ಕೇಂದ್ರ ಸಚಿವ ಭಗವಂತ ಖೂಬಾ ಕೂಡ ಇದ್ರು, ಜೊತೆಗೆ ಆನಂದ್ ಸಿಂಗ್, ಇಬ್ರು ಕೂಡ ಕನ್ನಡದ ಸಚಿವರಿದ್ರು ಕೂಡ ಒಬ್ರು ಒಂದಕ್ಷರ ಕನ್ನಡ ಮಾತಾಡ್ತಿಲ್ಲ. ಪ್ರವಾಸೋದ್ಯಮ ಇಲಾಖೆ ತನ್ನ ಟೂರಿಸಂ ಅನ್ನ ಅಥವಾ ಪ್ರವಾಸಿ ಸ್ಥಾನಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಪರಿಚಯಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ದಕ್ಷಿಣ ಭಾರತ ಪ್ರವಾಸೋದ್ಯಮ ಇಲಾಖೆ ಸಚಿವರ ಒಂದು ಸಭೆಯನ್ನ ಮಾಡಲಾಗ್ತಿದೆ. ಆದ್ರೆ ಕರ್ನಾಟಕಕ್ಕೆ ಬರುವಂತ ಪ್ರವಾಸಿಗರು ಇಲ್ಲಿಯ ಸಂಸ್ಕೃತಿ, ಆಚಾರ, ವಿಚಾರ ಜೊತೆಗೆ ಭಾಷೆಯನ್ನು ಕೂಡ ತಿಳಿದುಕೊಂಡು ಹೋಗ್ತಾರೆ, ಇಲ್ಲಿನ ಸಂಸ್ಕೃತಿಯನ್ನ ಕಲಿತ್ಕೊಂಡು ಹೋಗ್ತಾರೆ. ಅದು ಬೇರೆಯವರಿಗೆ ಪ್ರಸರಣ ಆಗ್ಲಿ ಅನ್ನೋದೇ ಪ್ರವಾಸೋದ್ಯಮ ಇಲಾಖೆಯ ಈ ಒಂದು ಸಭೆಯ ಮುಖ್ಯ ಉದ್ದೇಶ. ಆದ್ರೆ ಆ ಉದ್ದೇಶವನ್ನೇ ಮರ್ತಿರುವಂತ ಇಬ್ಬರು ಸಚಿವರು ಯಾವ ಅಕ್ಷರವನ್ನು ಕೂಡ ಮಾತಾಡಿಲ್ಲ. ಜೊತೆಗೆ
ಕನ್ನಡದ ಒಂದು ಅಕ್ಷರ ಕೂಡ ಫ್ಲೆಕ್ಸ್ ಗಳಲ್ಲಾಗ್ಬೋದು ಅಥವಾ ಬೋರ್ಡ್ಗಳಲ್ಲಾಗ್ಬೋದು ಫಲಕಗಳಾಗ್ಬೋದು ಒಂದು ಅಕ್ಷರವೂ ಕೂಡ ಕನ್ನಡ ಕಾಣಿಸೋದಿಲ್ಲ. ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ತದ್ವಿರುದ್ಧವಾಗಿ ಪ್ರವಾಸೋದ್ಯಮ ಇಲಾಖೆ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸರ್ಕಾರ ಒಂದ್ ಕಡೆ ಕನ್ನಡ ಉಳಿಸ್ಬೇಕು ಅಂತ ಹೇಳುತ್ತೆ, ಇನ್ನೊಂದ್ ಕಡೆ ಕನ್ನಡವನ್ನ ಕೊಲ್ಲುವಂತ ಪ್ರಯತ್ನವನ್ನ ಇನ್ನೊಂದು ಇಲಾಖೆ ಮಾಡುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ದೊಡ್ಡ ವಿಪರ್ಯಾಸ ಅಂತಲೇ ಹೇಳ್ಬೇಕು ನಮಿತಾ. ನಿಜ. ಈಗ ನಾವು ಬೇರೆಯವರಿಗೆ ನಾವು ಹೇಳ್ತೀವಿ ಆ ರಾಜ್ಯದವರು ಬಂದ್ರು ಕನ್ನಡ ಮಾತಾಡ್ತಿಲ್ಲ, ಇವ್ರಿಗೆ ಹೀಗೆ ಹಾಗೆ ಹೀಗೆ ಅಂತ ಹೇಳಿ ನಾವು ಎಷ್ಟೋ ಮಾತುಗಳನ್ನ ಹೇಳ್ತೀವಿ. ನಮ್ಮವರು ಇದ್ರಲ್ವಾ ಕಾರ್ಯಕ್ರಮದಲ್ಲಿ, ನಮ್ಮ ಕರ್ನಾಟಕದಲ್ಲೇ ಆಗ್ತಾ ಇದೆಯಲ್ಲ, ಸರ್ಕಾರದ ಕಡೆ ಗಮನ ಹರಿಸ್ಬೇಕಲ್ಲ, ಸಚಿವರು ಗಮನ ಹರಿಸ್ಬೇಕಲ್ವಾ ಇದಕ್ಕೆ? ಖಂಡಿತವಾಗೂ ಹೌದು. ಯಾಕಂದ್ರೆ ಇದು ದಕ್ಷಿಣ ಭಾರತದ ಪ್ರವಾಸೋದ್ಯಮ ಸಚಿವರ ಸಭೆಯೂ ಆಗಿರ್ಬೋದು. ಆದ್ರೆ ಕರ್ನಾಟಕ ಸರ್ಕಾರವೇ ಇದನ್ನ ಆಯೋಜನೆ ಮಾಡಿದೆ. ಕರ್ನಾಟಕ ಸರ್ಕಾರವೇ ಬೇರೆ ದಕ್ಷಿಣ ಭಾರತದ ಎಲ್ಲಾ ಇಲಾಖೆಗಳ ಮಿನಿಸ್ಟ್ರಿಗಳನ್ನ ಅಂದ್ರೆ ಪ್ರವಾಸೋದ್ಯಮ ಇಲಾಖೆ ಮಿನಿಸ್ಟ್ರಿಗಳನ್ನ ಆಹ್ವಾನ ಕೊಟ್ಟಿದೆ. ಸೊ ಇವರು ನಮ್ಮ ಸರ್ಕಾರದ ಆಹ್ವಾನದ ಮೇರೆಗೆ ಅವ್ರು ಬಂದಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಬಂದ ನಂತರ, ಯಾಕಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದು, ಹೀಗಾಗಿ ಹಿಂದಿ ಅಥವಾ ಇಂಗ್ಲಿಷ್ ಬಳಸಲೇಬೇಕಾದ ಬೇರೆ ರಾಜ್ಯಗಳಲ್ಲಿ ಈ ತರ ಮಾತಾಡಿದ್ರೆ ಅಥವಾ ಅಲ್ಲಿ ಹೋಗಿ ಕನ್ನಡದ ರೀತಿಯಾಗಿ ಮಾತಾಡಿದ್ರೆ ಆಗ್ತಾ ಇತ್ತಾ? ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತೀವಲ್ಲ, ಎಲ್ಲವೂ ಕೂಡ ಹಿಂದಿಮಯ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಹಿಂದಿಗೆ ಪ್ರಾಮುಖ್ಯತೆ ಕೊಡ್ತಾರೆ, ನಮ್ಮಲ್ಲಿ ಯಾಕೆ ಆಗಲ್ಲ? ಖಂಡಿತವಾಗೂ ಕೂಡ ಅದು ನಮ್ಮ ಸಚಿವರ ಬದ್ಧತೆಯ ಪ್ರಶ್ನೆ. ಅವರು ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಕರ್ನಾಟಕದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ನಡತನವನ್ನ, ಕನ್ನಡ ಭಾಷೆಯನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕೇ ಹೊರತಾಗಿ ಬೇರೆಯವರ ಅನುಕೂಲಕ್ಕಾಗಿ ಅಥವಾ ಅವರಿಗೆ ಕನ್ನಡ ಗೊತ್ತಿಲ್ಲ, ಕನ್ನಡ ಅರ್ಥ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಎಲ್ಲವನ್ನೂ ಕೂಡ ಇಂಗ್ಲಿಷ್ ಹಾಗೂ ಹಿಂದಿಮಯ ಮಾಡೋದು ಖಂಡಿತವಾಗೂ ಕೂಡ ಸರಿಯಾದ ಕ್ರಮ ಅಲ್ಲ. ಸೊ ಹೀಗಾಗಿ ಈ ಬಗ್ಗೆ ಅವ್ರು ಹೇಳೋದೇನು ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಈ ಕಾರಣಕ್ಕಾಗಿ ನಾವು ಇಂಗ್ಲಿಷಲ್ಲೇ ಮಾತಾಡ್ಬೇಕು, ಹಿಂದಿಲೇ ಮಾತಾಡ್ಬೇಕು, ಬೇರೆ ರಾಜ್ಯಗಳ ಮಿನಿಸ್ಟ್ರಿಗಳಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹಿಂದಿ ಅಥವಾ ಇಂಗ್ಲಿಷ್ ಅನ್ನ ಬಳಸ್ತೇವೆ ಅಂತ ಹೇಳಿದ್ರೆ, ಹಾಗಾದ್ರೆ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಸಾಕಷ್ಟು ದೊಡ್ಡ ಮಟ್ಟದ್ದಾಗಿರುತ್ತೆ. ಕರ್ನಾಟಕದಲ್ಲೇ ಕನ್ನಡಕ್ಕೆ ಸ್ಥಾನ ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ರಾಜ್ಯದಲ್ಲಿ ಕನ್ನಡಕ್ಕೆ ಸ್ಥಾನ ಅಲ್ಲ. ಇವರು ಇಂತ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಮಾಡ್ತಲ್ಲ, ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಪ್ರಯೋಜನನೇ ಇಲ್ಲ, ಇದು ಯಾವುದೇ ರೀತಿಯಂತಹ ಉಪಯೋಗನೇ ಇಲ್ಲ ಅನ್ನುವ ರೀತಿಯಾಗಿ ಆಯ್ತಲ್ಲ, ಅರ್ಥನೇ ಇಲ್ಲ ಮಾಡೋದ್ರಲ್ಲಿ. ಖಂಡಿತವಾಗಿಯೂ ಕೂಡ ನವೆಂಬರ್ ಇಡೀ ತಿಂಗಳು ಕನ್ನಡವನ್ನೇ ಮಾತನಾಡಬೇಕು, ಕನ್ನಡ ಭಾಷೆ ಮಾತಾಡಬೇಕು, ಈವನ್ ಮಾಧ್ಯಮಗಳು ಕೂಡ ಕನ್ನಡವನ್ನೇ ಬಳಸಬೇಕು ಅಂತ ಹೇಳಿ ಮೊನ್ನೆ ಅಷ್ಟೇ ಸಚಿವ ಸುನಿಲ್ ಕುಮಾರ್ ಹೇಳಿದ್ರು. ಎಲ್ಲರಿಗೂ ಕೂಡ ಕನ್ನಡ ಹೇಳುವಂತ ಸುನಿಲ್ ಕುಮಾರ್ ಅವರು ಮಾತನಾಡಿಸ್ತೀನಿ ದಶರಥ ಇದರ ಬಗ್ಗೆ. ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಹಲೋ ಸರ್, ಒಂದು ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಒಂದ್ ಕಡೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗ ಕನ್ನಡಕ್ಕಾಗಿ ನಾವು ಮಾತಾಡ್ ಕನ್ನಡದ ಒಂದು ದೊಡ್ಡ ಅಭಿಯಾನ ಮಾಡ್ತಾ ಇದೆ. ಆದ್ರೆ ನಾವು ಕೇಳೋದು ಇನ್ನೊಂದು ಕಡೆ ಪ್ರವಾಸೋದ್ಯಮ ಇಲಾಖೆಯ ಒಂದು ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಯಾವುದೇ ರೀತಿಯ ಒಂದೇ ಒಂದು ಕನ್ನಡ ಪದ ಬಳಕೆ ಆಗ್ತಾ ಇಲ್ಲ, ಭಾಷಣಗಳು ಆಗ್ತಾ ಇಲ್ಲ, ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಒಂದೇ ಒಂದು ಕನ್ನಡ ಪದ ಇರೋದಿಲ್ಲ. ಏನ್ ಸಾರ್ ಇದು ಅನ್ನುವಂತಹ ಪ್ರಶ್ನೆ ಇದೆ ಈಗ ಇಲ್ಲಿ ದುರಂತ ಏನ್ ಗೊತ್ತಾ ಮೇಡಮ್, ಇಲ್ಲಿ ನನ್ಗೆ ನಾನು ನೇರವಾಗಿ ಒಂದು ಮಾತು ಹೇಳ್ಬಿಡ್ತೀನಿ. ಸಚಿವರಾಗ್ಲಿ ಮತ್ತೊಬ್ಬರಾಗ್ಲಿ ಹೇಳ್ತಾರೆ, ಆದೇಶ ಕೊಡ್ತಾರೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಧಿಕಾರಿಗಳಿದಾರಲ್ಲ, ಎಲ್ಲ IAS IPS ಅಧಿಕಾರಿಗಳು ಇವರೆಲ್ಲರೂ ಇವಾಗ ನಾರ್ತ್ ಇಂಡಿಯಾದಿಂದ ಬಂದ್ಬಿಟ್ಟಿದ್ದಾರೆ. ಈ ಮುಂಡೆ ಮಕ್ಕಳಿಂದನೇ ಇವತ್ತು ಕನ್ನಡದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇವರು ಅಧಿಕಾರಿಗಳಿದಾರಲ್ಲ, ಇವರು ಬೇಜವಾಬ್ದಾರಿ. ನಾವು ಸಚಿವ ಸ್ಥಾನದಲ್ಲಿ ಇದ್ದೀವೋ, ನಾವೇನಿದ್ದೀವೋ ಅದನ್ನ ನೋಡಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ನಾವು ಬರಲ್ಲ, ಕನ್ನಡ ಭಾಷೆ ಇಲ್ಲ ಅಂತ ಹೇಳಂತ ವ್ಯಕ್ತಿಗಳು ಬೇಕು. ಹೌದು, ಆ ಬದ್ಧತೆಯನ್ನ ಧೈರ್ಯವನ್ನ ತೋರಿಸ್ಬೇಕು ನಾವು. ಆಗ ಮಾತ್ರ ಈ ಅಧಿಕಾರಿಗಳು ಎಚ್ಚೆತ್ಕೋತಾರೆ. ಈ ಅಧಿಕಾರಿಗಳಿಂದನೇ ಈ ತಪ್ಪೆಲ್ಲ ಆಗ್ತಾ ಇರೋದು. ಸಂಬಂಧಪಟ್ಟಂತ ಇಲಾಖೆ ಸಚಿವರು ಅವ್ರಿಗೆ ಆದೇಶ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲ್ಲ ಅಂತ ಅಲ್ಲೇ ಹೇಳ್ಬಿಟ್ರೆ ಮುಂದಕ್ಕೆ ಯಾವುದೇ ತಪ್ಪು ಈ ರೀತಿ ನಡೆಯಲ್ಲ. ಒಂದು ಈಗ ಎರಡೂ ಸರ್ಕಾರಿ ಕಾರ್ಯಕ್ರಮಗಳೇ ಇಲ್ಲಿ ಆಗ್ತಾ ಇರುವಂತದ್ದು, ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ಸಂಬಂಧವೇ ಇಲ್ಲ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಆಗ್ತಿದೆ. ನೋಡಿ ಅಮ್ಮ, ನಾವು ಹೇಳೋದೊಂದು ಮಾಡೋದೊಂದು ಆಗ್ತಾ ಇದೆ. ನಾವು ಮೇಲ್ನೋಟಕ್ಕೆ ಪತ್ರಿಕಾ ಹೇಳಿಕೆಗಳು ಮತ್ತೆ ಈ ರಾಜ್ಯ ಸರ್ಕಾರ ಕಾರ್ಯಕ್ರಮಗಳೆಲ್ಲ ಜೋರಾಗಿ ಹೇಳ್ತಾರೆ, ಕನ್ನಡ ಅಭಿಯಾನ ಮಾಡಬೇಕು, ಕನ್ನಡ ಅಭಿಯಾನ ಇವತ್ತೊಂದು ಪ್ರಾರಂಭ ಮಾಡಿದ್ದಾರೆ. ಅದು ಸ್ವಾಗತ, ಇರ್ಲಿ, ಒಳ್ಳೇದೇ. ಎಲ್ಲಾ ಭಾಷೆಯಲ್ಲೂ ಕನ್ನಡತನ ತುಂಬ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವಿರೋ ಜಾಗದಲ್ಲೇ, ನಾವ್ ಮಾಡುವಂತ ಜಾಗದಲ್ಲೇ ಕನ್ನಡ ಇಲ್ಲ ಅಂದ್ರೆ ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ನಿಜ ನಿಜ, ಅದೇ ಪ್ರಶ್ನೆ ನಾವು ಕೇಳ್ತಾ ಇರೋದು. ಯಾವ ಹೋರಾಟ ಏನಾದ್ರು ಮಾಡ್ತಾರೆ, ಇದ್ರ ಬಗ್ಗೆ ಏನಾದ್ರು ಮನವಿ ಏನಾದ್ರು ಸಲ್ಲಿಸ್ತೀರಾ? ಮತ್ತೆ ಅಲ್ಲ, ನಮ್ಗೆ 66 ವರ್ಷ ಆಯ್ತು ಭಾಷಾವರ ಪ್ರಾಂತ್ಯ ಆಗಿ. ಹೌದು, ಇನ್ನು ಆಡಳಿತ ಭಾಷೆ ಕನ್ನಡದಲ್ಲಿ ಆಗ್ಲಿಲ್ಲ. ಅಲ್ಲ ಸರ್, ನಮ್ಮ ರಾಜ್ಯದಲ್ಲೇ ನಾವು ಹೋರಾಡ್ಬೇಕು. ಈಗ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡೋದಿದ್ರು ದುರಂತ, ಇದು ನಮ್ ದುರಂತ, ನಮ್ ದುರ್ದೈವ ಇದು.
ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ಬಿಟ್ರೆ ಇವೆಲ್ಲ ಆಗಲ್ಲ. ಯಾರೋ ಒಬ್ಬ ಸಚಿವರು ಇಲ್ಲಿ ಕನ್ನಡ ಭಾಷೆ ಇಲ್ಲ ಅಂತ ಅದನ್ನ ಬಹಿಷ್ಕಾರ ಮಾಡಿಬಿಟ್ಟು ಬರ್ಲಿ, ಎಲ್ಲವೂ ಯಶಸ್ವತಾರೆ. ನಿಜ ನಿಜ ನಿಜ. ನಮ್ಮವರಿಗೆ ಫಸ್ಟ್ ಇರಬೇಕು ಅದರ ಬಗ್ಗೆ, ಆ ಭಾಷಾ ಪ್ರೇಮ ಆಗಿರ್ಬೋದು, ಭಾಷಾ ಪ್ರೀತಿ. ಥ್ಯಾಂಕ್ ಯು ಸಾರಾ ಗೋವಿಂದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರ ಕಂಡುಕೊಳ್ಳಬಹುದು. ಕೊರೋನಾದ ನಿಮ್ಮ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ನೀವು ಈ ವಾಟ್ಸ್ಆಪ್ ನಂಬರ್ಗೆ ಪ್ರಶ್ನೆಯನ್ನ ಕೇಳಿದ್ರೆ ನಿಮಗೆ ಅದರಿಂದ ಉತ್ತರ ಬರುತ್ತೆ. 7977773753 ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಉತ್ತರವನ್ನ ಪಡ್ಕೊಳ್ಳಿ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್. ವೆಲ್ಕಮ್ ಬ್ಯಾಕ್. ಬಿಟ್ಕಾಯಿನ್ ನಲ್ಲಿ ಪ್ರಭಾವಿಗಳು ಅನ್ನುವ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ವರದಿ ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ವರದಿ ಬಳಿಕ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯೂಸ್ 18 ಮಾಡಿದಂತಹ ವರದಿಗೆ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದು, ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಬಿಟ್ಕಾಯಿನ್ ನಲ್ಲಿ ಈ ಒಂದು ದಂಧೆಯಲ್ಲಿ ಪ್ರಭಾವಿಗಳಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ವರದಿಯನ್ನ ಮಾಡಿತ್ತು. ನ್ಯೂಸ್ 18 ಈ ವರದಿ ಪ್ರಸಾರ ಆದ ಬಳಿಕ ಸಿಎಂ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಈ ಬಗ್ಗೆ ಸಮಗ್ರ ತನಿಖೆಗೆ ಸೂಚಿಸಲಾಗಿದೆ. ತನಿಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅಂತ ಹೇಳಿ ಸಿಎಂ ಈಗ ಪ್ರತಿಕ್ರಿಯೆ ನೀಡಿದ್ದು, ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿ ಬಳಿಕ ಸಿಎಂ ಈಗ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತೆ ಅನ್ನುವಂತಹ ಭರವಸೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ. ನನಗೂ ಕೂಡ ಮಾಹಿತಿ ಇದೆ. ಬಿಟ್ಕಾಯಿನ್ ನಲ್ಲಿ ಪ್ರಭಾವಿಗಳು ಬಿಜೆಪಿಯವರು ಶಾಮೀಲಾಗಿದ್ದಾರೆ ಅದರಲ್ಲಿ ಅಂತ ಗೊತ್ತಾಯ್ತಾ. ಅದನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅದನ್ನು ಯಾವುದೇ ಕಾರಣಕ್ಕೆ ಮುಚ್ಚಾಕಬಾರದು. ಯಾರು ತಪ್ಪಿತಸ್ಥರಿದ್ದಾರೆ ಅದರಲ್ಲಿ ಯಾರೇ ಪ್ರಭಾವಿಗಳಿರಲಿ ಅವರನ್ನ ಬಯಲು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅವ್ರಿಗೆ ರಕ್ಷಣೆ ಕೊಡಬಾರದು. ಪೊಲೀಸ್ನವರು ತನಿಖಾಧಿಕಾರಿಗಳು ಅದಕ್ಕೆ ರಕ್ಷಣೆ ಕೊಡಬಾರದು. ಅವ್ರು ಯಾರಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ಎಕ್ಸ್ಪೋಸ್ ಮಾಡಬೇಕು. ಇನ್ನು ಫೈನಲ್ ರಿಪೋರ್ಟ್ ಹಾಕಿಲ್ಲ ಗೊತ್ತಾಯ್ತಾ. ಅದರಿಂದ ಅದನ್ನ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು. ಎಷ್ಟೇ ಪ್ರಭಾವಿಗಳಿದ್ರು ಕೂಡ ರೂಲಿಂಗ್ ಪಾರ್ಟಿಯವರು ಇರಲಿ ಯಾವುದೇ ಪಾರ್ಟಿಯವರು ಇರಲಿ ಅವ್ರಿಗೆ ರಕ್ಷಣೆ ಕೊಡಕೂಡದು. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಯಾರು ಕೂಡ ಅದರಲ್ಲಿ ಕೈ ಹಾಕೋದಾಗ್ಲಿ ಭಾಗವಹಿಸೋದಾಗಲಿ ಅವಕಾಶ ಇಲ್ಲ. ಯಾವ್ದಾದ್ರು ಇದ್ರೆ ಹೇಳಿ ತನಿಖೆ ಮಾಡ್ತೀವಿ. ಅದೆಲ್ಲ ತನಿಖೆ ನಡೆದಿದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಮುಗಿದು ಇಡಿಗೆ ಮತ್ತು ಸಿಬಿಐಗೆ ನಾವೇ ರೆಫರ್ ಮಾಡಿದ್ದೇವೆ. ತನಿಖೆ ಮುಂದುವರಿತದೆ. ಯಾರು ಕೂಡ ಅದರಲ್ಲಿ ಕೈ ಹಾಕೋದಾಗ್ಲಿ ಭಾಗವಹಿಸೋದಾಗಲಿ ಅವಕಾಶ ಇಲ್ಲ. ಯಾವ್ದಾದ್ರು ಇದ್ರೆ ಹೇಳಿ. ತನಿಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅನ್ನುವಂತಹ ವಿಚಾರವನ್ನ ಸಿಎಂ ಹೇಳಿದ್ದಾರೆ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಏನಾಗ್ತಾ ಇದೆ, ಬಿಟ್ಕಾಯಿನ್ ನಲ್ಲಿ ಪ್ರಭಾವಿಗಳಿದ್ದಾರೆ, ಬಿಜೆಪಿಯ ಪ್ರಭಾವಿಗಳಿದ್ದಾರೆ ಅನ್ನೋದನ್ನೇ ಹೇಳಿದ್ದಾರೆ. ಹಸ್ತಕ್ಷೇಪ ಆಗ್ತಾ ಇದೆ, ಇದರಲ್ಲಿ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಿಎಂ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯನ್ನ ನಾವು ನಿಷ್ಪಕ್ಷಪಾತವಾಗಿ ಮಾಡ್ತೀವಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ಭಯ ಬೇಡ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಸಮಗ್ರ ತನಿಖೆಗೆ ಸೂಚಿಸಲಾಗಿದೆ, ಯಾರ ಹಸ್ತಕ್ಷೇಪವೂ ಇಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಿದ್ದು, ಬಿಟ್ಕಾಯಿನ್ ಬಗ್ಗೆ ಆಲ್ರೆಡಿ ತನಿಖೆ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗಂಭೀರ ಆರೋಪ ಮಾಡ್ತಾರೆ, ಇದರಲ್ಲಿ ಪ್ರಭಾವಿಗಳ ಹಸ್ತಕ್ಷೇಪ ಇದೆ, ತನಿಖೆ ಸರಿಯಾಗಿ ಸಾಗ್ತಾ ಇಲ್ಲ ಅಂತ. ಸಿಎಂ ಅವರು ಇದಕ್ಕೆ ತನಿಖೆಯ ರೀತಿಯ ಬಗ್ಗೆ ಮಾತನಾಡಿದ್ದಾರೆ. ಯಾವ ರೀತಿಯಾದಂತಹ ಭರವಸೆ ಕೊಟ್ಟಿದ್ದಾರೆ? ನವಿತಾ ಜೈನ್ 2020ರಲ್ಲಿ ಶ್ರೀಕೃಷ್ಣ ಅಂತ ಹೇಳಿ ಒಬ್ಬ ಪ್ರಮುಖ ಹ್ಯಾಕರ್ನನ್ನ
ಪೊಲೀಸರು ಬಂಧಿಸಿದ್ರು. ಈ ಸಂಬಂಧಪಟ್ಟಾಗೆ ಸಿಸಿಬಿ ಕೂಡ ತನಿಖೆ ಸಂದರ್ಭದಲ್ಲಿ ಆತನಿಂದ ಬಿಟ್ಕಾಯಿನ್ ದಂಧೆಯಲ್ಲಿ 9 ಕೋಟಿಗೂ ಹೆಚ್ಚು ರೂಪಾಯಿನ ಸಂಪಾದನೆ ಮಾಡಿರುವಂತದ್ದು ಮತ್ತು ಬಿಟ್ಕಾಯಿನ್ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ಮತ್ತು ಡ್ರಗ್ಸ್ ಮಾರಾಟ ಮತ್ತು ಸೇವನೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರೋ ಸಂಬಂಧಪಟ್ಟಾಗೆ ಪೊಲೀಸರು ಕೂಡ ಪತ್ತೆ ಹಚ್ಚಿದ್ರು. ಜೊತೆಗೆ ಈ ಸಂಬಂಧಪಟ್ಟಾಗೆ ಪೊಲೀಸರ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಬಿಟ್ಕಾಯಿನ್ ಮತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅನ್ನೋ ಮುಖಾಂತರ ನಿನ್ನೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ಇದೀಗ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆದಂತವ್ರು. ಹಾಗಾಗಿ ಕೆಲವೊಂದ್ ಕಡೆ ಪೊಲೀಸ್ ಇಲಾಖೆಯ ತನಿಖೆಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ವಿಚಾರಗಳು ಅವರ ಗಮನಕ್ಕೆ ಕೂಡ ತಮ್ಮದೇ ಆದ ಮೂಲದಲ್ಲಿ ಬರ್ತಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಕರಾವಳಿ ಭಾಗದೊಬ್ಬರು ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಮತ್ತು ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ನಡೀತಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ರೆ ಎಲ್ಲೊಂದ್ ಕಡೆ ನೇರವಾಗಿ ಮಾಜಿ ಮುಖ್ಯಮಂತ್ರಿಗಳ ಮತ್ತು ವಿಪಕ್ಷ ನಾಯಕರ ಆರೋಪ ಸರ್ಕಾರದ ಮೇಲೆ ಬರುವಂತದ್ದು. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತದ್ದು. ಬಿಟ್ಕಾಯಿನ್ ಮತ್ತು ಡ್ರಗ್ಸ್ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಸಿಸಿಬಿ ತನಿಖೆ ನಡೆಸಿರುವಂತದ್ದು, ಸಮಗ್ರ ತನಿಖೆ ಕೂಡ ನಡೆದಿದೆ. ಅಲ್ಲದೆ ಈ ಸಂಬಂಧಪಟ್ಟಾಗೆ ನಾವು ಇಡಿ ಮತ್ತು ಸಿಬಿಐ ಕೂಡ ವಹಿಸ್ತೀವಿ ಅನ್ನೋ ಮುಖಾಂತರ ಮತ್ತಷ್ಟು ಈ ಒಂದು ಪ್ರಕರಣ ಎಲ್ಲೊಂದ್ ಕಡೆ ಇಡಿ ಕೂಡ ವಹಿಸಿಕೊಂಡಿದೆ ಅನ್ನೋದು ಇದೀಗ ಸ್ವತಃ ಮುಖ್ಯಮಂತ್ರಿಗಳ ಬಾಯಿಂದಲೇ ಬರ್ತಿರುವಂತದ್ದು. ಯಾಕಂತಂದ್ರೆ ಪೊಲೀಸ್ ಇಲಾಖೆ ಈ ಸಂಬಂಧಪಟ್ಟಾಗೆ ಎಲ್ಲೂ ಕೂಡ ಮಾಹಿತಿಯನ್ನು ಹೊರಹಾಕಿರ್ಲಿಲ್ಲ. ಕೆಲವೊಂದ್ ಕಡೆ ಈ ಬಿಟ್ಕಾಯಿನ್ ಮತ್ತು ಡ್ರಗ್ಸ್ ಪ್ರಕರಣದಲ್ಲಿ ಪ್ರಭಾವಿ ಆ ರಾಜಕಾರಣಿಗಳು ಯಾರು ಅನ್ನೋದು ಸರ್ಕಾರ ಬಹಿರಂಗಪಡಿಸಬೇಕಾಗಿದೆ. ಮುಕ್ತ ಮತ್ತು ಸಮಗ್ರವಾಗಿ ತನಿಖೆ ಆಗಬೇಕಾಗಿದೆ. ಎಲ್ಲೊಂದ್ ಕಡೆ ವಿಪಕ್ಷ ನಾಯಕರ ಈ ಆರೋಪ ಸರ್ಕಾರದ ಮೇಲೆ ಬೆರಳು ತೋರುತ್ತಿರೋದ್ರಿಂದ ಸರ್ಕಾರ ಕೂಡ ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಅಂತ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳು ಸಮಗ್ರ ತನಿಖೆ ನಡೆಸಿದೆ ಅನ್ನೋ ಮುಖಾಂತರ ಬಿಟ್ಕಾಯಿನ್ ಪ್ರಕರಣ ಸೀರಿಯಸ್ ಆಗಿರುವಂತದ್ದು, ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಇದು ಇಡಿ ಮತ್ತು ಸಿಬಿಐಗೆ ವಹಿಸಿದೆ ಅನ್ನೋ ಮುಖಾಂತರ ಈ ಪ್ರಕರಣ ಎಲ್ಲೊಂದ್ ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ ಅಭಿಯಾನವನ್ನ ನೋಡ್ತಾ ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಮ್ಮಾರಿ ಕೊರೋನಾ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಇದರ ವಿರುದ್ಧದ ಹೋರಾಟಕ್ಕೆ ಇರುವುದು ಒಂದೇ ಅಸ್ತ್ರ, ಅದು ಲಸಿಕೆ ಅನ್ನೋ ರಾಮಬಾಣ. ಹೀಗಾಗಿ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬರಿಗೂ ಕೊರೋನಾ ಲಸಿಕೆ ನೀಡಲಾಗ್ತಿದೆ. ಇದನ್ನ ಮತ್ತಷ್ಟು ಪ್ರೇರೇಪಿಸಲಿಂದನೇ ಬಿಹಾರದ ಗಯಾದಲ್ಲಿ ವಿಶಿಷ್ಟ ಪ್ರಯೋಗವೊಂದನ್ನ ಮಾಡಲಾಗ್ತಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸ್ಮಶಾನದಲ್ಲಿ ಜೀವ ಉಳಿಸುವ ಸಂಜೀವಿನಿ. 15,000ಕ್ಕೂ ಹೆಚ್ಚು ಮಂದಿಗೆ ಸ್ಮಶಾನದಲ್ಲೇ ಲಸಿಕೆ. ಸ್ಮಶಾನ ಅಂದ್ರೆ ಜನ ಭಯ ಬೀಳ್ತಾರೆ. ಸ್ಮಶಾನಕ್ಕೆ ಹೋಗೋದಿರ್ಲಿ, ಅತ್ತ ಕಣ್ಣೆತ್ತಿ ನೋಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಬಿಹಾರದ ಗಯಾದಲ್ಲಿ ವಿಶೇಷ ಪ್ರಯೋಗವೊಂದನ್ನ ಮಾಡಲಾಗ್ತಿದೆ. ಕರೀಂಗಂಜ್ ಸ್ಮಶಾನದಲ್ಲಿ ಕೊರೋನಾ ಲಸಿಕೆ ನೀಡೋ ಮೂಲಕ ಜನರಲ್ಲಿರೋ ಭಯ ಹಾಗೂ ವದಂತಿಯನ್ನ ಹೋಗಲಾಡಿಸಲಾಗ್ತಿದೆ. हम लोग जीवन बचाने के लिए यहाँ इसको सुविधा किया जा रहा है. मरने के बाद तो फिर यहाँ नहीं है भाई. मरे नहीं इसके लिए. जी हाँ, इसका तो सुविधा इसलिए नहीं किया जा रहा है आदमी सेफ्टी रहे. अगर हम इस चीज़ को ख़त्म करना चाहते हैं तो लोगों को तो बढ़ चढ़ के कदम आगे बढ़ाना चाहिए और ये वैक्सीन लेना चाहिए. लोगों के जो मन में भय है, डर है, इस सबको किनारे कर करके और अपना जीवन को देखते हुए परिवार का रक्षा करने के लिए ये सब चीज़ करना ज़रूरी है. ಕರೀಂಗಂಜ್ ಸ್ಮಶಾನದಲ್ಲಿ ಈವರೆಗೆ 15,000ಕ್ಕೂ ಹೆಚ್ಚು ಜನರಿಗೆ ಲಸಿಕೆ ಹಾಕಲಾಗಿದೆ. ಅಂಜಿಕೆಯಿಂದಲೇ ಬರೋ ಜನರಿಗೆ ಇಲ್ಲಿನ ಸಿಬ್ಬಂದಿ ಲಸಿಕೆಯ ಜಾಗೃತಿ ಮೂಡಿಸುತ್ತಿದ್ದಾರೆ. भारत सरकार का ऐलान हुआ है, तब से लगाया जा रहा है. रोज आना लगता है और जो मुसलमान इससे परेशान थे कि नहीं इससे नुकसान होगा, लोग मर जाएंगे, ये बिल्कुल गलत है. 4-5 ದಿನದ ಹಿಂದಷ್ಟೇ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. 100 ಕೋಟಿ ಜನರಿಗೆ ಕೊರೋನಾ ಲಸಿಕೆ ನೀಡುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಜೊತೆಗೆ ಸ್ಮಶಾನ ಕೊರೋನಾ ಲಸಿಕಾ ಕೇಂದ್ರದಂತಹ ಹಲವಾರು ಕೇಂದ್ರಗಳ ಕೊಡುಗೆಯೂ ಅಪಾರವಾಗಿದೆ. ಇಂತಹ ವಿಶಿಷ್ಟ ಪ್ರಯೋಗದಿಂದಲೇ ಲಸಿಕೆ ನೀಡಿಕೆ ಹೆಚ್ಚಿನ ವೇಗ ಪಡೆದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.